ಏನು ನೆಲಮಂಗಲ ತಾಲೂಕು ಪಿ ಡಿ ಒ ಕೆಲ ಪಿ ಡಿ ಒಗಳು ಮತ್ತು ಸೆಕ್ರೆಟ್ರಿಗಳು ಮೋಜು ಮಸ್ತಿ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದರು. ಅವ್ರ ಮೇಲೆಲ್ಲ ಕ್ರಮ ಆಗಿದೆ. ಇವನು ಸಮೇತ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಬಟ್ ಅವ್ರ ಮೇಲೆ ಕ್ರಮ ಆಗಿಲ್ಲ. ಒಂದು ಈವೋರು ಅಲ್ಲಿದ್ದಾರೆ ಅನ್ನೋದಕ್ಕೆ ನಾನು ಆಗಲೇ ಫೋಟೋಗಳು ಕಳಿಸಿದ್ದೀನಿ ತಮಗೆ. ಜೊತೆಯಲ್ಲಿ ಏನು ವರದಿ ಕೊಟ್ಟಿದ್ದಾರೆ ನಮ್ಮ ಸಸ್ಪೆಂಡ್ ಆದ ಪಿ ಡಿ ಒಗಳು, ಅದರಲ್ಲೂ ಉಲ್ಲೇಖ ಆಗಿದೆ ಈವೋರು ನಮ್ಮ ಜೊತೆಯಲ್ಲಿದ್ದರೂ ಸಭೆಯಲ್ಲಿ ಇದ್ದಾರೆ ಅನ್ನೋ ವಿಚಾರ. ಇಷ್ಟೆಲ್ಲ ಇದ್ರೂ ಈವೋರ ಮೇಲೆ ಯಾಕೆ ಕ್ರಮ ಆಗಬಾರ್ದು? ಯಾಕೆ ಕ್ರಮ ಆಗ್ತಿಲ್ಲ? ಅವ್ರಿಗೆ ಮಾಹಿತಿ ಇತ್ತು, ಅವರೇ ಅವ್ರ ಜೀಪಲ್ಲಿ ಕರ್ಕೊಂಡೋಗ್ತಾರೆ, ಎಲ್ಲರನ್ನೂ ಸ್ಟಾಫ್ನೆಲ್ಲ ಕರ್ಕೊಂಡೋಗ್ತಾರೆ ಊಟಕ್ಕೆ. ಅವ್ರ ಮೇಲೆ ಕ್ರಮ ಆಗಬಾರ್ದು. ನಾನವತ್ತು ನಮ್ಮ ಪಂಚಾಯಿತಿಯಲ್ಲಿ ಒಂದು ಪ್ರಭಾವಿಗಳು ಒಂದು ಸರ್ಕಾರಿ ಜಾಗನ ಮಾರಿ 14.5 ಲಕ್ಷ ರೂಪಾಯಿ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ. ಆ ವಿಚಾರದಲ್ಲಿ ನಾನು ಪಂಚಾಯಿತಿಗೆ ಹೋದರೂ ಪಂಚಾಯಿತಿಲಿ ಜನ ಇಲ್ಲ, ಇಒ ಕಚೇರಿಗೆ ಹೋದರೆ ಇವೆ ಕಚೇರಿಲಿ ಜನ ಇಲ್ಲ. ಎಲ್ಲಿ ಹೋಗ್ತಾ ಇದೆ? ನಮ್ಮ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವ್ರಿಗೆಲ್ಲ ಸಂಬಳ ಕೊಟ್ಟು ಸವಲತ್ತುಗಳು ಕೊಟ್ಟು ಬಡವರಿಗೆ ಸೇವೆ ಮಾಡಿ ಸರ್ಕಾರಿ ಆಸ್ತಿ ಉಳಿಸಿ ಕಾನೂನಾತ್ಮಕ ಕೆಲಸ ಮಾಡಿ ಅಂತ ಕಳಿಸಿದ್ರೆ ಇವರು ಈ ಥರ ಮೋಜು ಮಸ್ತಿಲಿದ್ರೆ ಹೆಂಗೆ? ಇದಕ್ಕೆ ಇವನೇ ಪ್ರಮುಖ ಕಾರಣ. ಈವೋರ ನೇತೃತ್ವದಲ್ಲಿ ಈ ಪಾರ್ಟಿ ನಡೆದಿರೋದು. ಹಾಗಾಗಿ ಈವೋರ ಮೇಲೂ ಶಿಸ್ತು ಕ್ರಮ ಆಗಬೇಕು. ಈವೋರು ಕಾರ್ಯಕ್ರಮದಲ್ಲಿದ್ದಾರೆ, ಕಾರ್ಯಕ್ರಮ ಆಯೋಜನೆ ಮಾಡಿರೋ ವಿಚಾರ ಈವೋದವ್ರಿಗೆ ಗೊತ್ತಿದೆ. ಹಾಗಾಗಿ ಈವೋರೇ ಇವರೆಲ್ಲರಿಗಿನ ಮುಂಚೆ ಈವೋರ ಮೇಲೆ ಕ್ರಮ ಆಗಬೇಕಾಯ್ತು. ಫಸ್ಟು ಇಒ ಮೇಲೆ ಕ್ರಮ ಆಗಿ ನೆಕ್ಸ್ಟ್ ಇಒ ಬಿಂದೂರು ಇದಾರಲ್ಲ ಅವ್ರಿಗೆಲ್ಲ ಮಾಹಿತಿ ಇದೆ, ಅವರೇ ವಿಚಾರಣೆ, ಅವ್ರ ಮೇಲ್ವಿಚಾರಣೆದಲ್ಲಿ ಇದು ನಡೆದಿರೋದು. ಅವ್ರ ಕಾರ್ಯಕ್ರಮದಲ್ಲಿ ಕೂತಿರೋ ಫೋಟೋ ಇದೆಯಲ್ಲ ಸರ್, ಎಲ್ಲ ಕಡೆ ವೈರಲ್ ಆಗಿದೆ. ಕಾರ್ಯಕ್ರಮದಲ್ಲಿ ಇದ್ದಾರೆ, ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದಾರೆ, ಎಲ್ಲ ಮಾಹಿತಿ ಇದ್ಬಿಟ್ಟು ಅವರು ಸಂಜೆ 5 ಗಂಟೆವರೆಗೂ ಅಲ್ಲೇ ಇದ್ದಾರೆ. CCTV ಫುಟೇಜಸ್ ಇದಾವೆ. ನಮ್ಮ ಅಗಳಕುಪ್ಪೆ CCTV ಫುಟೇಜ್ ತಗೊಂಡ್ರೆ ಎಷ್ಟೊತ್ತಿಗೆ ಹೋದ್ರು ಎಷ್ಟೊತ್ತಿಗೆ ಬಂದ್ರು ದಾರಿಲಿ ಗೊತ್ತಾಗುತ್ತಲ್ಲ. ಅಗಳಕುಪ್ಪೆ ಮುಂದೆನೇ ಹೋಗ್ಬೇಕು, ಗೊತ್ತಾಗುತ್ತಲ್ಲ. ಸಿಇಒ 6 ಜನ ಪಿಡಿಒಗಳನ್ನ ಸಸ್ಪೆಂಡ್ ಮಾಡಿದ್ರಲ್ಲ, ಆ ಸಮಯದಲ್ಲಿ ನೀವು ಕೂಡ ಜಾಗದಲ್ಲಿ ಇದ್ರು ಅನ್ನೋ ಸಿಇಒ ಗಮನಕ್ಕೆ ಏನಾದ್ರು ಇತ್ತ? ಖಂಡಿತ ಇದೆ. ಈ 6 ಜನ PDOಗಳೇ ಅವ್ರ ವರದಿಯಲ್ಲಿ ಉಲ್ಲೇಖ ಮಾಡಿದಾರಲ್ಲ. ಮೇಡಮ್ಮು ಇದ್ದಾರೆ, ಮೇಡಮ್ಮು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಸರ್, ಇಒ ಪರ್ಮಿಷನ್ ಇಲ್ದಿರ PDOಗಳು ರಾಜಾರೋಷವಾಗಿ ಹೋಗ್ಬಿಟ್ಟು ಆ ಕಾರ್ಯಕ್ರಮ ಎಲ್ಲ ಮಾಡಕ್ ಸಾಧ್ಯನಾ ಸರ್? ಎಲ್ಲಾ ಸ್ಟಾಫನ್ನು ಬರಕ್ ಸಾಧ್ಯನಾ? ಲಿಖಿತ ದೂರಲ್ಲಿ ಕೊಟ್ಟಿದ್ದಾರೆ, ಅವ್ರು ಸಮಜಾಯಿಸಿಲಿ ಕೊಟ್ಟಿದ್ದಾರೆ, ಉಲ್ಲೇಖ ಆಗಿದೆಯಲ್ಲ, ಅದು ಕ್ರಮ ಆಗಿಲ್ಲ. ನಾನೂ ಸಹ ದೂರನ್ನ ನೀಡಿದ್ದೀನಿ ನಿನ್ನೆ ಸರ್ಕಾರಕ್ಕೆ, ಸಿಇಒ ಮೇಡಮ್ಗೆ. 100% ಮುಖ್ಯವಾಗಿ ಇಒ ಬಿಂದೂರ್ ಮೇಲೆ ಕ್ರಮ ಆಗ್ಬೇಕು. ಯಾಕಂದ್ರೆ ಅವ್ರಿಗೆಲ್ಲ ಮಾಹಿತಿ ಇದ್ರೂ ತಡೆಯೋ ಪ್ರಯತ್ನ ಮಾಡ್ಲಿಲ್ಲ. ಗೊತ್ತಿತ್ತು ಅವ್ರಿಗೆ, ಎಲ್ಲರೂ ಹೋಗ್ತಾರೆ, ಎಲ್ಲರೂ ಪಾಲ್ಗೊಳ್ತಾರೆ, ಎಲ್ಲ ಮೋಜು ಮಸ್ತಿಯಲ್ಲಿ ಪಾಲ್ಗೊಳ್ತಾರೆ ಅಂತ ಕಾರ್ಯಕ್ರಮ ವಿಚಾರ ಗೊತ್ತಿದ್ರು ಸಹ ಇಒರು ಬಿಂದೂರು ತಡಿಬೋದಾಗಿತ್ತು, ತಡೆದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಮೊದಲನೇದಾಗಿ ಇಒ ಬಿಂದೂರೇ ಸಸ್ಪೆಂಡ್ ಆಗ್ಬೇಕು. ನಂತರ ಏನ್ ಆಯೋಜನೆ ಮಾಡಿದ್ನಲ್ಲ ಬಿಲ್ ಕಲೆಕ್ಟರ್ ಶ್ರೀನಿವಾಸ್ ಅಧ್ಯಕ್ಷ ಆಗಿದ್ದಾನಲ್ಲ ಆ ಸಂಘಕ್ಕೆ, ಆತ ಸಸ್ಪೆಂಡ್ ಆಗ್ಬೇಕು. ಇವರಿಬ್ಬರೇ ಮೂಲ ಕಾರಣ.